ಸ್ನೇಹಿತರೆ, ಇವತ್ತು ನಾನು ಬಂದಿರೋವಂಥ ಜಾಗ ನೀವು ನೋಡಿರ್ಬೋದು. ಈ ಜಾಗನ ಎಲ್ಲರಿಗೂ ಕ್ವಶನ್ ಆಗಿತ್ತು, ಏನಿದು ಇದು ಅಂತ. ಆ್ಯಕ್ಚುಲಿ ಇದು ಹೋಟೆಲ್ಲು. ಬನ್ನಿ ಸ್ನೇಹಿತರೆ, ನಿಮ್ಗೆ ತೋರಿಸ್ತೀನಿ ಸುತ್ತಮುತ್ತ ಏನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಹೋಟೆಲ್ ನಿರ್ಮಾಣ ಆಗ್ತಾಯಿದೆ. ಈ ಒಂದು ಹೋಟೆಲ್ ನಿರ್ಮಾಣ ಆಗ್ತಿರೋ ಒಂದು ಜಾಗ ಬಂದ್ಬಿಟ್ಟು ಕಂಪ್ಲೀಟ್ ಸರೌಂಡಿಂಗಲ್ಲಿ ವಾಟರ್ ಫಿಲ್ ಮಾಡಿಬಿಟ್ಟು ಬೋಟಿಂಗ್ ವ್ಯವಸ್ಥೆ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿರೋದು. ನೀವು ನೋಡ್ಬೋದು, ಕಂಪ್ಲೀಟ್ ಹೂಳು ತೆಗೆದಿದ್ದಾರೆ. ಬನ್ನಿ ಸ್ನೇಹಿತರೆ, ನಾನು ತೋರಿಸ್ತೀನಿ ನಿಮಗೆ. ಕಂಪ್ಲೀಟ್ ಹೂಳು ತೆಗೆದಿದ್ದಾರೆ. ಇಲ್ಲೆಲ್ಲ ನೀರು ಫಿಲ್ ಮಾಡಿಬಿಟ್ಟು ಬೋಟಿಂಗ್ ವ್ಯವಸ್ಥೆ ಮಾಡಿ ಒಂದು ಟೂರಿಸಮ್ಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇರೋವಂಥ ಒಂದು ಜಾಗ ಇದು. ಸೊ ಮೇ ಬಿ ಅದು ಅತಿ ಶೀಘ್ರದಲ್ಲಿ ಆಗ್ಬೋದು. ಇವತ್ತು ಕೆಲಸ ನಡೀತಿರೋ ಕಂಡೀಷನ್ ಎಲ್ಲ ನೋಡಿದ್ರೆ ಎರಡು ಸೈಡ್ ಕಂಪ್ಲೀಟ್ ನೋಡಿ. ಇಲ್ಲಿ ಮಾತ್ರ ವೆಹಿಕಲ್ಸ್ಗೆ ಮತ್ತು ಎಲ್ಲ ಫ್ಲಾಟ್ ಮಾಡಿದ್ದಾರೆ, ಆಯಿತಾ. ಒಂದು ಕಂಪ್ಲೀಟ್ ಸರ್ಕಲ್ ಏನಿದೆ, ಕಂಪ್ಲೀಟ್ ಸರ್ಕಲ್ ನೀರು ಫಿಲ್ ಮಾಡಿಬಿಟ್ಟು ಇಲ್ಲಿ ಬೋಟ್ಸ್ ಬಿಡ್ತಾರೆ ಅಂತ ಪ್ರೆಸೆಂಟ್ ಖಚಿತ ಮಾಹಿತಿ ಇದು. ಒಳಗೋಗಿ ನೋಡ್ಕೊಬರೋಣ ಒಂದು ಹೇಗೆ ಹೋಟೆಲ್ ಕನ್ಸ್ಟ್ರಕ್ಷನ್ ಆಗಿದೆಯಾ, ಆಗಬೇಕಾ, ಯಾವ ಲೆವೆಲಲ್ಲಿದೆ ಅಂತ ನೋಡ್ಕೊಬರೋಣ. ಬನ್ನಿ ಸ್ನೇಹಿತರೆ. ಈ ಕಡೆ ಕೋರ್ಟ್ ಇದೆ, ಬಸ್ ಸ್ಟ್ಯಾಂಡು. ಸೊ ಕಂಪ್ಲೀಟ್ ಇಲ್ಲಿ ವಾಟರ್ ಫಿಲ್ ಮಾಡ್ತಾರೆ. ಈ ಕಡೆ ಅಂತ ಹೇಳಿದ್ನಲ್ಲ, ಅಲ್ಲೇ ಈ ಕಡೆ ಬನ್ನಿ, ನಾನು ನಿಮಗೆ ಹೋಟೆಲ್ಸ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದನ್ನು 2024 ಮಾರ್ಚ್ನಲ್ಲಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿರೋವಂಥದ್ದು ವಿಹಾರಧಾಮ. ಓಕೆ, ಶಂಕುಸ್ಥಾಪನೆಯ ಪ್ರಕಾರ ಈ ಒಂದು ಕಟ್ಟಡದ ಹೆಸರು ವಿಹಾರಧಾಮ ಕಟ್ಟಡ. ಬಂದು ಎಂಟ್ರೆನ್ಸ್ ಲಿಫ್ಟು, ಮೇಲೆ ರೂಮ್ಸ್ ಇದೆ. ರೂಮ್ಸು ಇಲ್ಲಿ ಹೋಟೆಲ್ಗೆ ಎಲ್ಲ ಆಲ್ರೆಡಿ ಫರ್ನಿಚರ್ಡ್ ರೆಡಿ ಮಾಡ್ತಾಯಿದ್ದಾರೆ. ಸೊ ನೋಡ್ಬೋದು. ಇವೆಲ್ಲ ಸರ್ವ್ ಮಾಡೋಕ್ಕೆ ಜಾಗ ರೆಡಿ ಮಾಡಿರೋದು, ಸರ್ವ್ ಮಾಡೋದಕ್ಕೆ. ಇದು ಇನ್ಸೈಡ್ ಕಿಚನ್, ಅದು ಒಳಗೆ. ಇದು ಮೇಲೆ ರೂಮ್ಸ್ ಹೋಗೋದಕ್ಕೆ ಜಾಗ. ಪ್ಲಸ್ ಈ ಕಡೆ ಇಲ್ಲೆಲ್ಲ ವಾಟರ್ ಫಿಲ್ ಆಗುತ್ತಲ್ಲ, ನೋಡ್ಬೋದು. ಪ್ರೆಸೆಂಟ್ ಎಲ್ಲ ಹೂಳು ತೆಗೆದಿದ್ದಾರೆ ಈಗ. ಇಷ್ಟು ಸ್ನೇಹಿತರೆ ಈ ಒಂದು ಹೋಟೆಲ್ನ ಒಳನೋಟ. ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಮೇ ಬಿ ಅದೇ ಹೇಳಿದ್ನಲ್ಲ, ಆದಷ್ಟು ಬೇಗ ಓಪನ್ ಆಗುತ್ತೆ. 30 ವರ್ಷದ ಹಿಂದೆ ಈ ಒಂದು ಜಾಗದಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಯಾರೆಲ್ಲ ಆ ಕೆರೆ ನೋಡಿದಿರ ಕಮೆಂಟ್ ಮಾಡಿ. ವಿಹಾರಧಾಮದ ಚಿತ್ರಣ ಇದಾಗಿತ್ತು. ಈ ರೀತಿಯ ಇನ್ನಷ್ಟು ವೀಡಿಯೋಗಾಗಿ ಈ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.